ಲೈಫ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೇ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇದು ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಶಾಂತಾಬಾಯಿ ಆರ್ ಅಂತ ಹೇಳ್ಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 33 ವರ್ಷ, ಇನ್ನೂ ಚಟವಿದೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಸಿರೋದು. ಹಾಗೆ ಇವರೊಂದು ಊರು ನೋಡೋದಾದರೆ ಮಾಲೂರು ಸಿಟಿಯವರು, ಕೋಲಾರ ಜಿಲ್ಲೆಯಲ್ಲಿ ಬರುತ್ತದೆ ಇದು ಅಂತ ಹೇಳಿಕೊಂಡಿದ್ದಾರೆ ನೋಡಿ. ಇವರೊಂದು ಆಸ್ತಿ ನೋಡೋದಾದರೆ ನನ್ನ ಹೆಸರಿನಲ್ಲಿ 20 ಎಕರೆ ಇದೆ, ಬರ್ತೀರಾ ಅಂತ ಕೇಳಿಕೊಂಡಿರೋದು. ಹಾಗೆ ಇವರೊಂದು ಮೈಕಟ್ಟು ನೋಡೋದಾದರೆ ವ್ಯಾಯಾಮ ಮಾಡಿ ಫಟ್ ಆಗಿದ್ದೇನೆ, ಅಂದರೆ ದೃಢಳಾಗಿ ಮತ್ತು ದಷ್ಟಪುಷ್ಟವಾಗಿದ್ದೇನೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ಇನ್ನು ಇವರೊಂದು ಕಾರಣ ನೋಡೋದಾದರೆ ಗಂಡನಿಂದ 1 ನಿಮಿಷ ಆಗಲ್ಲ ನೋಡಿ, ಅದು ಒಂದೇ ಕಾರಣಕ್ಕೆ ನಿಮ್ಮನ್ನು ಕರೆಯುತ್ತಿರುವುದು ನಾನು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡೇಟಾವನ್ನು ನಮ್ಮೊಂದಿಗೆ ಮತ್ತು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಸುಖವಿಲ್ಲದೆ ಇರಲು ಕಾರಣಗಳು ಇವು ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ಮನೆಯಿಂದ ಒಂದು ಸಲ ಹೊರಗಡೆ ಹೋದರೆ ಬರುವುದು ರಾತ್ರಿ 12 ಗಂಟೆಗೆ ಬರುತ್ತಾರೆ ನೋಡಿ. ಆ ಸಮಯದಲ್ಲಿ ನಾನು ಆರಾಮಾಗಿ ಮಲಗಿರುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಯಜಮಾನ ತಿಂಗಳಿಗೆ 2 ರಿಂದ 3 ಸರಿ ಮಾಡಿದರೆ ಒಂದಿಷ್ಟು ಸುಖವೂ ಸಿಗುತ್ತಿತ್ತು, ಈಗ ಅದು ಕೂಡ ಸಿಗುತ್ತಿಲ್ಲ ಅವರಿಂದ ನನಗೆ ಅಂತ ಭಾಳ ಬೇಸರದಿಂದ ಹೇಳಿಕೊಂಡಿರೋದು. ನನ್ನ ಆಸ್ತಿ ಕೋಟಿ ಬೆಲೆ ಬಾಳುವುದು ಇದೆ, ಆದರೆ ಗಂಡ ಅದರ ಬಗ್ಗೆ ಚಿಂತೆನೇ ಮಾಡುವುದಿಲ್ಲ ಅನ್ನೋದೇ ಬೇಸರ ಅಂತ ಹೊರಹಾಕಿದ್ದಾರೆ. ಹೆಚ್ಚಾಗಿ ಬೆಳಗಿನ ಜಾವ ಮೂಡ್ ಬರುತ್ತದೆ ಮಾಡೋಕ್ಕೆ, ಆಗ ಗಂಡ ಒಳ್ಳೆಯ ಗಾಢ ನಿದ್ರೆಯಲ್ಲಿ ಇರುತ್ತಾನೆ, ಎದ್ದೇಳಲ್ಲ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸುಖವಿಲ್ಲದೆ ಇರಲು ಕಾರಣಗಳು ಇವು ಪ್ರಮುಖವಾಗಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಇನ್ನು ನಿಮ್ಮ ಜೊತೆಗೆ ಬಂದರೆ ಈ ರೀತಿ ನೋಡಿಕೊಳ್ಳಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಮೇಲೆ ಗಂಡನಿಗೆ ನಂಬಿಕೆ ಇಲ್ಲ, ನೀವು ಒಂದು ವೇಳೆ ಸಂಬಂಧ ಬೆಳೆಸಿದರೆ ನಾನು ನಿಮ್ಮ ಮೇಲೇನೇ ನಂಬಿಕೆ ಇಡುತ್ತೇನೆ, ನೀವು ಅಷ್ಟೇ ನಂಬಿಕೆ ಇಡಿ ನೋಡಿ, ಆಮೇಲೆ ಅದರ ಒಂದು ಪರಿಣಾಮ ನೀವು ಅಂತ ಹೇಳಿಕೊಂಡಿದ್ದಾರೆ. ಮಧ್ಯಾಹ್ನದ ವೇಳೆ ನೀವು ಮನೆಗೆ ಬಂದರೆ ಎಲ್ಲ ಬಿಚ್ಚಿ ಕೊಡುತ್ತೇನೆ, ನಿಮಗೆ ಹೀಗೆ ಬರುತ್ತದೆ ಹಾಗೆ ಮಾಡಿ ಸುಖವನ್ನು ಕೊಡಿ ಅಂತ ಹೇಳಿಕೊಂಡಿರೋದು. ಗಂಡನ ಬಿಟ್ಟು ನಿಮ್ಮ ಜೊತೆಗೆ ಬರುವುದಕ್ಕೆ ರೆಡಿ ಇದ್ದೇನೆ, ಚೆನ್ನಾಗಿ ನೋಡಿಕೊಂಡು ಹೋಗಬೇಕು, ಅಷ್ಟೇ ಸಾಕು ನಿಮ್ಮಿಂದ ನಾನು ಬಯಸೋದು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನಿಮ್ಮ ಜೊತೆಗೆ ಬಂದರೆ ಈ ರೀತಿ ನೋಡಿಕೊಳ್ಳಿ ಅನ್ನೋದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇವರು ಗಂಡನ ಬಿಟ್ಟು ನಿಮ್ಮ ಜೊತೆಗೆ ಬಂದರೆ ಈ ಒಂದು ಬೈಕು ನಿಮಗೆ ಕೊಡಿಸುವುದಾಗಿ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ನೋಡೋಣ. TVS ರೈಡರ್ ಬೈಕ್ ರಿವ್ಯೂ ಇನ್ 2024 ಅಂತ ಹೇಳಿಕೊಂಡಿರೋದು. ಇದರ ಒಂದು ಇಂಜಿನ್ ನೋಡೋದಾದರೆ 124.8 cc ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಪವರ್ ನೋಡೋದಾದರೆ 11.38 PS ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಟಾರ್ಕ್ ನೋಡೋದಾದರೆ 11.2 Nm ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 71.94 km/L ಕೊಡುತ್ತದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಖರಾಬ್ ವೇಟ್ ನೋಡೋದಾದರೆ 123 kg ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡಿಸ್ಕ್ ಇದೆ, ಹಿಂದಿನ ಬ್ರೇಕ್ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 95,214 to 1.04 lakh ಆನ್ ರೋಡ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿದ್ದಾರೆ. ಈ ಗಾಡಿ ಒಂದು ಫ್ರಂಟ್ ಲುಕ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ, ಮತ್ತು ಸೈಡ್ ಲುಕ್ ಕೂಡ ತುಂಬಾ ಚೆನ್ನಾಗಿದೆ. ಹೋಲ್ಸೇಲಾಗಿ ಈ ಗಾಡಿ ಸೂಪರ್ ಆಗಿದೆ, ಒಮ್ಮೆ ರೈಡ್ ಮಾಡಿ ನೋಡಿ ಈ ಗಾಡಿನ ಮತ್ತು ಇವರ ಓನರ್ನ ಎಂದಿಗೂ ನೀವು ಬಿಡೋದಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.